ಫ್ರೆಂಡ್ಸ್, ಎಲ್ಲರಿಗೂ ಹೆಂಗದಿರಿ, ಆರಾಮದಿರಿ ಅನ್ನೋ ನಾವು ಕೂಡ ಆರಾಮದೀವಿ ನೋಡ್ರಿ ಫ್ರೆಂಡ್ಸ್. ಬರ್ರಿ ಇವತ್ತಿನ ಎಣ್ಣೆನ ಶುರು ಮಾಡೋಣ. ನೋಡ್ರಿ ಉಪ್ಪಿಟ್ಟು ಮಾಡ್ಬೇಕಂತ ಹೇಳಿ ಉಪ್ಪಿಟ್ಟು ಪಾಣೆ ಹೊಡ್ದೀನಿ. ಇನ್ನು ನೀರು ಹೆಸರು ಬಂದಿಲ್ಲ. ಇಲ್ಲಿ ರವೆ ಹುರಿದು ರವೆ ಆದ್ರೆ ಇದು ಜೋಗೋದು ರವೆ ಇದಕ್ಕೆ ಕೇರ್ಕೊಂಡು ಬಂದೀನಿ. ಒಂದು ಸ್ವಲ್ಪ ಚಿನ್ನು ಕುತ್ತಾಳಿಗೆ ಬಂದು ಜಳಕ ಮಾಡಿ ಸೋನು ಬಿ ಕೂತಾನ್ರಿ. ಕಡಿ ಪತ್ತ ತಂದ ಒಂದು ಸ್ವಲ್ಪ ಉಪ್ಪಿಟ್ಟಿಗೆ ಹಾಕಿನಿ 2 ಎಲೆ. ಈಗ ಉಪ್ಪಿಟ್ಟು ತಿರುವಿ ಚಿನ್ನೊಂದು ತಲೆ ಇಕ್ತೀನಿ ರೀ, ಸಾಲಿಗೆ ಲೇಟ್ ಆಗ್ತದ್ರಿ. ನೋಡ್ರಿ ಉಪ್ಪಿಟ್ಟು ಅಂತರೂ ರವೆ ಹಾಕಿ ತಿರುವಿನಿ. ನಿಂಬಿಕೆ ಒಂದೇ ತರಬೇಕು. ಇದಕ್ಕೆ ಒಂದು ಸ್ವಲ್ಪ ಮ್ಯಾಗ ಮುಚ್ಚಿದ್ದೀನಿ, ಒಂದು ಸ್ವಲ್ಪ ಹಂಗೆ ಬಾನಕ್ಕೆ ಇಟ್ಟೀನಿ. ಒಂದು ಸ್ವಲ್ಪ ಅನ್ನ ಮಾಡಿದ್ರೆ ಆಯ್ತು ಅಂತ ಹೇಳಿ ಅನ್ನ ಇಟ್ಟೀನಿ ಹಂಗೆ. याच्यामध्ये 25/25 लागवड केलेली आहे आणि याची लागवड केल्याच्यानंतर 2.5 वर्षानंतर मला पहिलं पीक चालू झालेलं आहे आणि पहिलं पीक चालू झाल्याच्यानंतर मला पहिल्या वर्षी 5 ते 7 टन माल निघाला. 200 रुपये किलो प्रमाणे माझे जवळजवळ 8-10 पहिल्या वर्षी चालू झालेले. दुसऱ्या वर्षी 10 टन माल निघाला होता. 18-20 लाख रुपये दुसऱ्या वर्षीचं उत्पन्न आणि ಸೋನು ತಿನ್ನುತ್ತೀವಿ. ಅವ್ರ ಪಪ್ಪ ಅಲ್ಲಿ ಕೂತಿಲ್ಲತ್ತಾರ ನೋಡ್ರಿ. ಮಸ್ತಾಗಿ ನಿಂಬಿಕೆ ಹಿಂಡ್ಕೊಂಡು ಇಡ್ತೀನಿ ನಂತರ ಜೋಗದ ಉಪ್ಪಿಟ್ಟು ಯಾರ್ಯಾರಿಗೆಲ್ಲ ಇಷ್ಟ ಹೇಳ್ರಿ. ಮಸ್ತಾಗಿ ನೋಡ್ರಿ ಉಪ್ಪಿಟ್ಟ. ಬಿಡ್ತೀನಿ ಮತ್ತೆ ಸಿಗ್ತೀವ್ರಿ. ಅವ್ರಿಗೆ ನಿಮ್ಮ ಅಪ್ಪ ದಿನ ಉಂತಾರೆ ಏಟ ಉಡಾಸಿ. ಚಿನ್ನು ಬಾ ಉಪ್ಪಿಟ್ಟು ಅಲ್ಲ ಅಂದಳು ಬಾನ್ ಮಾಡಿ ಕೊಟ್ಟಿನಿ ನೋಡ್ರಿ ಕಿ ಊಟಕ್ಕೆ. ಬಾನ್ ಉಂಡು ಹೋತಾಳೆ. ತಲೆ ಇಕ್ಕಿನಿ. ಅವ್ರು ಎಬಿಡ್ ಒಂದು ಸ್ವಲ್ಪ ಹೊಲ್ಸು ಭಾಳಾಗಿವು. ಸ್ವಲ್ಪ ಸಾಬೂನು ಹಚ್ಚಿ ಒಗದು ಹಾಕೋಣ. ಅಲ್ಲಿ ಒಗದು ಹಾಕಿ ಬಿಸಿದವ ಉಣನ ಕಟ್ತೀನಿ. ಉಣು ನೀಡ್ಕೊಂಡು ಉಣು ಬಾನ. ಮನಾರ ಅರ್ಧ ಕುಕ್ಕರ್ ಮಾಡಿದ್ದು ಉಣೆ ಗಬ ಉಂಡು ಹೋರಿ ಆಳೆ ಆಗ್ತದ. ಚಿನ್ನು ಹೂವು ಒಣಗದು ನೋಡ್ರಿ ಇವ್ರಿ ಬೇಡ ಕಡ್ಸಿ ಥರ ಹೂವು ಹಾಕಿನ್ರಿ. ಹೋಗಿ ಆಳೆ ಆತ. ಚಂದಾಗಿ ಸಾಲಿ ಕಲ್ತು ಬರವ. ಇದು ಭೀ ಪಾಡಿಗೆ ಬಂದದ ನೋಡ್ರಿ ಮಾವಿನಕಾಯಿ. ಕಡಿಬೇಕು ಇದಕ್ಕೆ ನೋಡ ಹೂವ ನೋಡ್ರಿ. ಮೊಗ್ರ ಹೂವು ಇಟ್ಟು ಬಿಡಾಕತ್ತಾವ ನೋಡ್ರಿ. ಸಣ್ಣದ ಗಿಡ ಅದ. ಹಾಕೋ ಬಾಯ್. ಸೋನು ಸುಮ್ಕೊಂಡ್ರಣ ಹೋಗಿ ಸಪಾಟಿ ಹೋಗೋಣ. ಯಾಳೆ ಆಗ್ತದ. ಬಾಯ್. ಬಾಯ್. ನಮ್ಮ ಚಿನ್ನು ಹಂಗೆ ನೆದರ್ ಕಾಣಿಸಲ್ತಾನ ಹಂಗೆ ಬಾಯ್ ಅನ್ಕೊತ ಹೋತಾಳ್ರಿ. ಅಲ್ಲಿ ಎಲ್ಲಿ ತನಕ ಕಾಣಿಸ್ತೇವೆ ಅಲ್ಲಿ ತನ ಬಾಯಿ ಅನ್ನೋದು ಹೋಗ್ತೀನಿ ಮಮ್ಮಿ ಅನ್ನೋದು, ಬಾಯಿ ಅನ್ನೋದು ಹೋಗ್ತೀನಿ ಮಮ್ಮಿ ಅನ್ನೋದು ಮಾಡ್ತಾವ್ರಿ.
ನೆಗಡಿ ಅಂತ ಜೋರು ಬಂದವು ಗಂಟಲ ಸರ ಉರಿಯೋದು ಅಲ್ಲಗತ್ತ ಬರೀ ತಲೆ ದಿಮ್ ಅನ್ನೋದು ನಾ ಅಡುಗೆ ಮಾಡಬೇಕು. ಓ ಬಾಯ್ ಹೋಗು ಇಟ್ಟು ಡೈಲಿ ನಡೀತದ್ರಿ ಇಟ್ಟು. ಇಲ್ಲಿ ನೋಡ್ರಿ ಫ್ರೆಂಡ್ಸ, ಒಂದು ಸ್ವಲ್ಪ ಮರಗಳಿಗೆ ಮಾಡ್ಬೇಕಂಥೇಳಿ ಇಲ್ಲೊಂದು ಬುಟ್ಟಿ ತೊಗೊಂಡಿನ್ರಿ. ಮತ್ತು ಇಲ್ಲಿ ಒಂದು ಸ್ವಲ್ಪ ಉಪ್ಪು ನೀರ ಒಂದು ಸ್ವಲ್ಪ ಎಣ್ಣೆ ಹಾಕೀನಿ ಇದ್ರಾಗ ಈ ತೌಲ್ಯಾಗ. ಮತ್ತು ಇಲ್ಲಿ ಒಂದು ಸ್ವಲ್ಪ ರವೆ ತೊಗೊಂಡಿನ್ರಿ. ಇದು ರವೆ ಒಡ್ಸೋದೇನು ಹಿಟ್ಟಿರ್ತದಲ್ರಿ, ಇದ್ರಂದೇ ಚಾಣಿ ಮಾಡೋದು. ಇದು ಹಿಟ್ಟೈತಿ. ಈಗ ಮೊದಲಿಗೆ ಏನು ಮಾಡನ್ರಿ, ಒಂದು ಸ್ವಲ್ಪ ರವೆ ಹಾಕ್ಕೊಂಡಿರ್ತಾರೆ. ಈ ಚಮಚ ತೊಗೊಂಡಿನ್ರಿ ಒಂದು. ಏನು ಉಪ್ಪಿನ ನೀರು ಅದಲ್ರಿ, ಇದೊಂದು ಸ್ವಲ್ಪ ಇದ್ರಾಗ ಹಾಕ್ಕೊಂಡ್ರಿ. ಹಾಕಿ ಈ ರೀತಿ ಕೈ ಆಡಿಸೋಣ. ಈ ರೀತಿ ಕೈ ಆಡಿಸಿ ಇದಕ್ಕೆ ಹಿಟ್ಟು ಎಟ್ಟಿಟ್ಟು ಹಿಡಿತದಲ್ರಿ, ಈ ಥರ ಉದುರ್ಸಿದ್ರೆ ಕೈ ಆಡಿಸೋಣ. ಏನು ಮಾಡಿದ್ವಿ ಅಲ್ಲಿ ಇಟ್ಕೊಂಡು ಈ ಥರ ಮರ್ಗೋಗಿ ಮಾಡ್ತಾರೆ. ಇವಕ್ಕೆ ಮರ್ಗೋಗಿ ಅಂಥೇಳಿ ಕರಿತಾರೆ ನಮ್ಮ ಕಡೆ. ಒಂದು ಸ್ವಲ್ಪ ಹಿಟ್ಟು ಇದೈತಲ್ರಿ, ಇದಕ್ಕೆ ರವೆ ಅಂಟ್ಕೊತಲ್ರಿ ಎಲ್ಲ, ಮತ್ತೊಂದಿಷ್ಟು ನೋಡಿ ಮತ್ತಿಷ್ಟು ನೀರು ಹಾಕ್ಕೊಂಡಿ. ನೀರು ಜಾಸ್ತಿ ಹಾಕ್ದೇವು ಅಂದ್ರೆ ಗಂಟು ಹಾಕೋದು ಜಾಸ್ತಿ. ಸ್ವಲ್ಪ ನೀರು ಹಾಕಿ ಈ ಥರ ಹಿಟ್ಟು ಹಾಕಿ ಬಿಡದೆ ಕೈ ಆಡಿಸ್ಕೊತೀವಿ. ಇಲ್ಲ ದಪ್ಪ ಪಾನಿ ಬೀಳ್ತಾವೆ. ಅದ್ರೊಳಗೆ ಒಂದು ಸ್ವಲ್ಪ ಅದು ಅಂದರೆ ನಿಮಗೆ ತೋರಿಸ್ತೀನಿ ಅಂತ. ನೋಡಿರಿ ಮರ್ಗಳು ಈ ಥರ ರೆಡಿ ಆಗ್ಯಾವ. ಇವಕ್ಕೆ ಕೇಳಬೇಕು. ಸಣ್ಣದು ಮರಿ ಇರ್ತಾವಲ್ಲ ಅವಕ್ಕೆ ಮತ್ತೊಂದು ಮಾತಾಡಿಸ್ಕೊತೀನಿ. ದಮ್ಮಲ್ಲಿ ತೆಗೆದು ಬಿಸಿನೀರು ಹಾಕ್ರಿ. ಹುಗ್ಗಿ ಆದರೂ ಮಾಡ್ಬೋದು, ಉಪ್ಪಿಟ್ಟಾದರೂ ಮಾಡ್ಬೋದು. ನಿಮ್ಗೆ ಏನು ಇಷ್ಟ ಅನ್ನಿಸ್ತದೆ ಅದು ಮಾಡ್ಕೊಂಡು ತಿನ್ನೋದು. ಈ ಥರ ಮರ್ಗಳು ಮಾಡ್ದೇವಲ್ರಿ, ಇವು ಮರಿ ಇರ್ತಾವೆ. ಮತ್ತು ಲಘುಟನೇ ತಯಾರಾಗ್ತಾವ್ರಿ ಮರಿ ಇರ್ಬೇಕಂತ. ನೋಡಿರಿ ಈ ಥರ ಮರ್ಗೋಗಿ ರೆಡಿ ಆಗ್ಯಾವ ನೋಡಿರಿ. ಒಣಗನೇನ ಸಣ್ಣ ಆಗ್ತಾವ್ರಿ ಇವು. ಮರ್ಗಳಿಗೆ ಹೇಗಾಗ್ಯಾವ ಅಂತ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್. ಇವು ಬಿಸಿಲಿಗೆ ಹಾಕ್ತೀನಿ ರೀ.
ಇಲ್ಲ ನೋಡ್ರಿ ಇನ್ನೂ ಇಷ್ಟು ಮರಿ ಉಳ್ದಾವ. ಇದು ಇಷ್ಟೇ ಹಿಟ್ಟು ಉಳ್ದದ. ಮತ್ತು ಇಲ್ಲಿ ಇಷ್ಟು ಮಾಡೀನಿ ನೋಡ್ರಿ. ಮಾಡಿ ಒಣಗಕ್ಕೆ ಹಾಕೀನಿ ಬಿಸಿಲಿಗೆ. ಇನ್ನೊಂದು ಒಬ್ಬಿ ಅದ ರೀ, ಅದು ಬಿಟ್ಟು ಈಗ ಮುಂಜಾನೆ ಪುಂಡಿ ಪಲ್ಯ ಅಟ್ಟೆ ಮಾಡಿದಲ್ರಿ. ಈಗ ಒಂದು 4 ರೊಟ್ಟಿ ಬಡಿತೀನಿ. ಯಜಮಾನ್ರು ಊಟಕ್ಕೆ ಬಂದಾರ, ಪಟ್ ಪಟ್ ಅಂಥೇಳಿ ರೊಟ್ಟಿ ಮಾಡಿ ಬಿಟ್ಟು ಮಾಡ್ತೀನಿ ರೀ. ಮ್ಯಾಗ ಜಿಗಿ ಹಾಕೀನಿ, ಹಿಟ್ಟು ಬೀಚ ಹಾಸ್ತೀನಿ. ಈಗ ಪುಂಡಿ ಪಲ್ಯ ಜೊತೆ ರೊಟ್ಟಿ ಮಸ್ತ್ ಕಾಂಬಿನೇಷನ್ ಆಗ್ತದಲ್ರಿ, ಇಷ್ಟಪಟ್ಟು ಉಣ್ತಾರೆ. ಅದಕ್ಕಾಗಿ ಸ್ವಲ್ಪ ಜಿಗಿ ಹಾಕೀನಿ ರೀ. ಪಿಂಡ್ ಹೊಡಿತೀನಿ ರೀ, ಬಿಸಿ ಬಿಸಿ ಊಟ ಮಾಡ್ತಾರೆ. ಮತ್ತೆ ಸಿಗ್ತೀನಿ ರೀ, ರೊಟ್ಟಿ ಮಾಡಿದ ಮ್ಯಾಗೆ ಸಿಗ್ತೀನಿ. ರೊಟ್ಟಿ ಮಾಡಿದೆ, ಎಲ್ಲರಿಗೂ ಕೊಟ್ಟ ಸೋನುಗ ಅವ್ರ ಪಪ್ಪಾಗ. ಈಗ ನಾನು ಊಟ ಮಾಡೋಕೆ ಒಂದು ದಪ್ಪನ ರೊಟ್ಟಿ ಮಾಡ್ಕೊಂಡೀನಿ ರೀ. ಇಲ್ಲಿ ಪುಂಡಿ ಪಲ್ಯ, ಒಂದು ಸ್ವಲ್ಪ ಮಸಾಲೆ ಖಾರ, ಎಣ್ಣೆ ಹಾಕೀನಿ. ಮತ್ತು ಒಂದು ಉಳ್ಳಾಗಡ್ಡಿ ಒಡೆದು ತೊಗೊಂಡೀನಿ ರೀ. ಮತ್ತು ಒಂದು ಬಿಸಿ ರೊಟ್ಟಿ ತೊಗೊಂಡೀನಿ ರೀ. ನಾನು ಊಟ ಮಾಡ್ತೀನಿ ರೀ. ಈಗ ಊಟ ಮಾಡಿ ಅವು ಮರಗಳಿಗೆ ಉಳ್ದಾವ್ರಿ, ಇನ್ನೊಂದು ಸ್ವಲ್ಪ ಮರಗಳು ಮಾಡ್ತೀನಿ ರೀ. ಯಾಕಂದ್ರೆ ಮುಂಜಾನೆ ನಾಷ್ಟ ಮಾಡಿದೇವಲ್ರಿ, ಉಪ್ಪಿಟ. ಹೊಟ್ಟೆ ಹಸದೈತೆ ರೀ ನಮ್ಮದು. ನೀರುಗಳು ಬಂದಿವೆ, ಎಲ್ಲ ನೀರುಗಳು ತುಂಬಿದೆವು. ಇವತ್ತಿನ ಒಟ್ಟು ಕೆಲಸ ಕಟ್ಟಿಲ್ಲ ನೋಡ್ರಿ. ಮುಂಜಾನೆ ಎದ್ದಿದ್ದೆವು. ನೆಗಡಿ ಬಂದು ತಲೆ ಹೆಚ್ಚಾಗ್ಯದ. ಏನು ಮಾಡ್ಬೇಕು ರೀ, ಕೆಲಸ ಬಿಡುಗಡೆ ಇಲ್ಲ. ಅದು ನುಚ್ಚು ಹೊಡ್ಸಿಲ್ರಿ, ನುಚ್ಚಿನಲ್ಲಿ ಹಿಟ್ಟಿತ್ತು. ಸುಮ್ಮನೆ ಹಾಳೆ ಆಯ್ತು ಅಂತ ಹೇಳಿ ಅವು ಒಂದು ಸ್ವಲ್ಪ ಮರಗಳು ಮಾಡಿಟ್ಟಂದ್ರೆ ಮರಗಳಿಗೆ ಹುಗ್ಗಿ ಆದ್ರೂ ಮಾಡ್ಬೋದು. ಮತ್ತು ಉಪ್ಪಿಟ್ಟಿಗೆ ಭೀ ಚಂದ ಆಗ್ತದ್ರಿ ಅಂತ. ಉಪ್ಪಿಟ್ಟಾದ್ರೂ ಮಾಡ್ಬೋದು ಅಂತ ಹೇಳಿ ಅದು ಮಾಡಕತ್ತೀನಿ ನೋಡ್ರಿ. ಎಲ್ಲ ಭಾಂಡೆ ಕೂಗಿದವ್ರು ಎಲ್ಲ ಕಡೆ ಗವಾಗ ಮರಗಳು ಮಾಡಿ ಭಾಂಡೆ ತಿಕ್ತೀನಿ ರೀ. ಊಟ ಮಾಡಿ ಸಿಗ್ತೀನಿ ರೀ. ನೋಡ್ರಿ ಇಟ್ಟೊಟ್ಟು ಮರಗಳಿಗೆ ಮಾಡಿ ತೆಗೆದು ವಿಡಿಯೋ ಯಾಕೋ ಕ್ಲಿಯರ್ ಬರ್ಲಾಗ್ಯದ ನೋಡ್ರಿ. ಮತ್ತು ಕಸ ಹುಡುಗ್ದೆಲ್ಲ ಜಾಡಿಸಿ ಕಸ ಹುಡುಗಿ ಇವ್ರ ಪಪ್ಪ ಶರ್ಬತ್ ಹಿಡಿದ್ರು. ಮತ್ತು ಒಂದು ಗ್ಲಾಸ್ ಶರ್ಬತ್ ಮಾಡಿ ಕೊಟ್ಟು ಭಾಂಡೆ ಇದ್ದು ರೀ ಜಾಸ್ತಿ. ಎಷ್ಟು ಭಾಂಡೆ ತಿಕ್ಕಿ ಬಂದು ಇಲ್ಲಿ ಕೂತೀವಿ ನೋಡ್ರಿ ಸೋನೂನ. ಇವ್ರ ಪಪ್ಪ ಟ್ಯಾಕ್ಟ್ರಿಗೆ ದಿಂಡು ಹಣ್ಣಿನ ಪಂಕ ದಿಂಡು ದೊಡಸಿರಲ್ರಿ. ಇವತ್ತು ಗಳೆ ದಿಂಡು ದೊಡಸಿರ, ಎಲ್ಲಿ ಗಳೆ ಹೊಡಿತಾರೆ ಗೊತ್ತಿಲ್ಲ. ಕಿಚನ್ನು ಸಾಲಿನ ಬಂದಾಳಂತ, ಸಾಲಿ ತರ್ಲಿಕ್ಕೆ ಹೋಗ್ಯಾರ ನೋಡ್ರಿ. ನೆಗಡಿಗಾಗಿ ನನ್ನ ಮುಖ ಯಾವ ರೀತಿ ಆಗ್ಯದ ನೋಡ್ರಿ ಫ್ರೆಂಡ್ಸ್. ಇದೆಲ್ಲ ಸುಂಡೋಗ್ತದೆ ನೋಡ್ರಿ ತಲೆ. ಗಂಟ್ಲು ಇವತ್ತು ರವಿ ಒಂದು ಸ್ವಲ್ಪ ಕಡಿಮೆ ಆಗೈತಿ. ತಲೆ ಒಜ್ಜು ಆಗ್ಯದ. ಹಿಂಗೆ ಹುಡುಡಿ ಬರ್ತದಲ್ರಿ, ಹುಡುಡಿ ಬಂದಾಗ್ಯದ. ಕೆಲಸ ಅಂತೂ ಬಿಡುಗಡೆ ಇಲ್ಲ. ಇಡೀ ದಿನ ಎಲ್ಲ ಕೆಲಸ ಆಯ್ತು ನೋಡ್ರಿ ಫ್ರೆಂಡ್ಸ್. ಈಗ ಅಲ್ಲಿ ಒಂದು ಸ್ವಲ್ಪ, ಈಗ 5:15 ಆಗೈತ್ರಿ ಟೈಮ್ ಭೀ. ಇಲ್ಲ ಒಂದು ಸ್ವಲ್ಪ ಕಸ ತೆಗೆದು ಉಳ್ದಲ್ರಿ, ಅದು ತೆಗಿಬೇಕಾ ಏನು ಮಾಡ್ಬೇಕಲ್ಲಗತ್ತೀನಿ. ನಾನು ಚಿನ್ನು ಬರಾಕ್ ಹೇಳಂದು ಕೂತೀನಿ ರೀ. ಇಲ್ಲೇ ಬಾಯಿ ಒಣಗ್ಲತ್ತ, ಸಾರ್ಕ ನೀರು ಕುಡಿಯೋದೇ ನಡೆದದ. ಆಕಿ ಬರ್ನ ಹೋಗ್ತೀನಿ ರೀ ಕಸಕ್ಕೆ ಹೋದಂದ್ರೆ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ಯಾರೆಲ್ಲ ನೋಡ್ತೀರಿ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಏನಾರೇ ಒಂದು ಉದ್ದೇಶ ಇಟ್ಕೊಂಡೇ ವಿಡಿಯೋ ಮಾಡಾಕತ್ತೀವಿ ನಾವು. ಎಷ್ಟೋ ಜನಕ್ಕೆ ಎದುರು ಹಾಕ್ಕೊಂಡು ವಿಡಿಯೋ ಮಾಡಾಕತ್ತೀವಿ ಅಂತಂದ್ರೆ ಏನಾರೇ ಒಂದು ಕಾರಣ ಇರಲಾರ್ದೆ ವಿಡಿಯೋ ಮಾಡೋಂಗಿಲ್ಲ. ನಿಮ್ಮ ಸಪೋರ್ಟ್ ಭಾಳ ಅವಶ್ಯಕತೆ ಐತಿ ನಮ್ಗೆ. ಮತ್ತು ನೀವು ಸಪೋರ್ಟ್ ಮಾಡ್ದಂಗೆ ಹಂಗೆ ಜಾಸ್ತಿ ಜನ ನೋಡ್ತಾರಲ್ರಿ, ನಮ್ಗೆ ವಿಡಿಯೋ ಮಾಡೋಕೆ ಇಂಟ್ರೆಸ್ಟ್ ಬರ್ತದೆ. ಇಲ್ಲ ಅಂದ್ರೆ ವಿಡಿಯೋ ಮಾಡೋಕೆ ಮನಸ್ಸೇ ಆಗಂಗಿಲ್ಲ ನೋಡ್ರಿ ಫ್ರೆಂಡ್ಸ್. ಇನ್ನು ಬಂದವ ಸಾಲಿದು ಪಪ್ಪ ಬಂದಿರು ಕರ್ಲಿಕ್ಕೆ. ಹೋಗು ಕಾಲ ಮಾಡಿ ತಗೊಂಡು ಊಟ ಮಾಡು, ಉಂಡು ಅಭ್ಯಾಸ ಮಾಡ. ಹೋಗಿರ್ತದ ನೋಡ್ರಿಪ್ಪ ನಮ್ಮ ಗುಬ್ಬಿ ಚಂತಾನ. ಜೀವ ಬಣ 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 ಆತದ.
ದಿನ ಸಾಲಿ ಸುಟ್ಟಿ ಇದ್ದವಲ್ರಿ ಶಂತಾನ ಹಡಾಸ್ ಕೂತ್ಕೊಂಡಿರ್ತಿರು. ಈಗ ಸಾಲಿಗೆ ಹೋಗ್ತಾರ, ಒಟ್ಟ ಜೀವನೇ ತೊಗೊಳಂಗಿಲ್ಲ ನೋಡಿ. ಹೋಗಿ ಕಾಲ ಮೇಲೆ ತೊಗೊಂಡು ಉಂಡು ಅಭ್ಯಾಸ ಮಾಡು. ಅಭ್ಯಾಸ ಒಂದು ಭಾಳ ಇರ್ತದೆ ರೀ ಫ್ರೆಂಡ್ಸ್. ಏನ್ ಮಾಡಬೇಕು, ಬರೀನೇ ಬೇಕಲ್ರಿ. ಮುಂದಿನ ಫ್ಯೂಚರ್ ಬಗ್ಗೆ ವಿಚಾರ ಮಾಡಬೇಕು ಅಂದ್ರೆ ಅಭ್ಯಾಸ ಮಾಡೇಬೇಕು ನೋಡ್ರಿ. ಹೋಗಿ ಅಲ್ಲಿಗಳ ಹೊಳ್ಳಿತಾರ ನೋಡೋಣ ಬರ್ರಿ. ಆಯ್ತು ನಾನು ಶೇಂಗಾ ಈ ಥರ ಹೊಡಿತಾರೆ ನೀಗ ಮತ್ತೆ ನೋಡ್ರಿ. ಇಲ್ಲಿ ಮತ್ತೆ ಹೊಡ್ಲಿತಾರೆ ನೋಡ್ರಿ ಈ ಥರದಾಗ ಬದ್ನಿ ಗಿಡದಾಗ. ಅವು ಗಳೆ ಹೊಡ್ಯಾನ ಅವು ಪೇಪರ್ ಸಿಕ್ಬೇವತ್ತವ್ರಿ ಬಾಯಿಗೆ. ಗಳೆ ದಿಂಡಿ ಕುಡುದು ಬಾಯಿಗೆ ಕೆತ್ತಬೇಕು ಯಾತ ನೋಡ್ರಿ. ನೋಡ್ರಿ ಮರಗಳಿಗೆ ಭೀ ಆರ್ಯಾವ. ಇದು ತೆಗ್ದು ಇಡ್ತೀನಿ ರೀ. ನೋಡ್ರಿ ಇಡು ಚಂದ ಆರ್ಯಾವ. ಈಗ ಬಿಸಿಲು ಜಾಸ್ತಿ ಐತಲ್ರಿ, ಒಣಗ್ತಾವ್ರಿ ದೌಡ್. ನಾಳೆಗೊಂದು ಬಿಸಿಲು ತಿನ್ನಿಸಿ ತೆಗ್ದಿಡೋದ್ರಿ. ಕಸ ಭೀ ತೆಗ್ದು ಬಂದ ನೋಡ್ರಿ. ಅವು ಅರ್ಧ ಸಾಲಿ ಕಡ್ದೇನು ಇತ್ತಲ್ರಿ, ನಡುಬರ್ಕ್ ಒಂದು ಸ್ವಲ್ಪ ತೆಗ್ದಿನ ಮನ ಕಡ್ದು ಅರ್ಧ ಸಾಲಿದ್ದಷ್ಟು ತೆಗೆದು 3 ಬುಟ್ಟಿ ಹುಲ್ ಹೊಂಡ್ತ್ರಿ. ಹುಲ್ ತಂದು ಎಮ್ಮಿಗೆ ಹಾಕಿ ಬಂದೆ ನೋಡ್ರಿ. ಮತ್ತು ಇವತ್ತಿನ ವಿಡಿಯೋ ಇಷ್ಟಿತ್ತು ನೋಡ್ರಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾರೆಲ್ಲ ಹೊಸ್ದಾಗಿ ನೋಡಾಕತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಬಾಯ್ ರೀ.